ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. 28 ಏಪ್ರಿಲ್ 2026 ರಾಶಿ ಭವಿಷ್ಯ ಹೇಗಿದೆ ಅಂತ ಸವಿಸ್ತರವಾಗಿ ನೋಡೋಣ. ನಮ್ಮ ಚಾನಲ್ನಲ್ಲಿ ನಾವು ವಾರ ಭವಿಷ್ಯ, ನಿತ್ಯ ಭವಿಷ್ಯ, ಮಾಸ ಭವಿಷ್ಯ ಹಾಗೂ ವರ್ಷ ಭವಿಷ್ಯ 12 ರಾಶಿಗಳ ಫಲಾಫಲವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂದೆ ಬಂದು ನಿಮಗೆ ತಲುಪುತ್ತದೆ. 28 ಏಪ್ರಿಲ್ 2026 ಮಂಗಳವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲದಿಂದ ಕೂಡಿರುತ್ತೆ. ರಾಶಿಯಾಧಿಪತಿ ಮಂಗಳ ಆಗಿರೋದ್ರಿಂದ ಮಂಗಳನ ಸ್ಥಾನ ಮತ್ತು ಚಂದ್ರನ ಸಂಚಾರ ನಿಮಗೆ ಹೊಸ ಉತ್ಸಾಹನ ತುಂಬತ್ತೆ. ಜೊತೆಗೆ ಕೆಲಸದಲ್ಲಿನ ಸವಾಲು ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ. ಇನ್ನು ವ್ಯಕ್ತಿತ್ವ, ಮಾನಸಿಕ ಸ್ಥಿತಿ ನೋಡೋದಾದ್ರೆ ಬಹಳ ಆತ್ಮವಿಶ್ವಾಸದಿಂದ ಇರ್ತೀರ ಇವತ್ತು. ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒಳ್ಳೆಯ ದಿನ ಇವತ್ತು. ಹಾಗೆ ನಿಮ್ಮಲ್ಲಿ ನಾಯಕತ್ವದ ಗುಣ ಎದ್ದು ಕಾಣ್ತಾ ಇದೆ. ಸಮಾಜದಲ್ಲಿ ಇದಕ್ಕೆ ಗೌರವ ಕೂಡ ಸಿಗತ್ತೆ. ಇನ್ನು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಏನಕ್ಕೆ ಅಂದರೆ ಅತಿಯಾದ ಆತ್ಮವಿಶ್ವಾಸ ಕೆಲವೊಂದ್ಸರಿ ಅಹಂಕಾರವಾಗಿ ಬದಲಾಗುತ್ತೆ. ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ಇಲ್ದಿದ್ರೆ ಆತ್ಮೀಯರಿಗೆ ಮನಸ್ಸಿಗೆ ನೋವು ಉಂಟಾಗಿ ಅವ್ರು ದೂರ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ಒತ್ತಡ ಬಹಳ ಹೆಚ್ಚಿರುತ್ತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಗೆ ಉತ್ತಮ ಸಹಕಾರ ಕೂಡ ಕೊಡ್ತೀರಾ. ಮತ್ತೆ ಬಹಳ ದಿನದಿಂದ ನೀವು ಟ್ರಾನ್ಸ್ಫರ್ ಆಗಬೇಕು ಅಥವಾ ಬೇರೆ ಕಡೆ ಕೆಲಸ ಹುಡುಕ್ಬೇಕು ಅನ್ನೋದಿದ್ರೆ ಇವತ್ತು ಶುಭ ಸುದ್ದಿ ಕೇಳಿಬರುತ್ತೆ. ಇನ್ನು ಹೂಡಿಕೆ ಮಾಡಲಿಕ್ಕೆ ಇವತ್ತು ಬಹಳ ಉತ್ತಮ ದಿನ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ, ರಿಯಲ್ ಎಸ್ಟೇಟ್ ಇವರಿಗೆಲ್ಲ ದೊಡ್ಡ ಲಾಭ ಇದೆ ಇವತ್ತು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಸಮತೋಲನದಿಂದ ಇದೆ ಆರ್ಥಿಕ ಸ್ಥಿತಿ. ಹಳೆ ಬಾಕಿ ಹಣ ವಾಪಸ್ ಬರುತ್ತೆ. ಹಾಗೆ ಸ್ವಲ್ಪ ಐಷಾರಾಮಿಕ ವಸ್ತುಗಳಿಗೆ ನೀವು ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ನೀವು ಅನಗತ್ಯ ಬೇಡದಿರೋದ್ರ ಬಗ್ಗೆ ಖರ್ಚು ಮಾಡೋಕ್ಕೆ ಕಡಿವಾಣ ಹಾಕಬೇಕು. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ತಜ್ಞರ ಸಲಹೆನ ಪಡ್ಕೋಬೇಕು. ಸುಮ್ಮನೆ ದಿಢೀರ ನನಗೆ ಲಾಭ ಬಂತು ಅಂದ ತಕ್ಷಣ ದೊಡ್ಡ ಅಮೌಂಟನ್ನು ಹಾಕಿ ರಿಸ್ಕಲ್ಲಿ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದರೆ ಸಂಗಾತಿಯೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ. ಸಂಜೆ ವೇಳೆಗೆ ಎಲ್ಲ ಬಗೆಹರಿಸ್ಕೊಳ್ತೀರಾ. ಪರಸ್ಪರ ಉಡುಗೆಗಳನ್ನು ಕೊಡೋ ಮೂಲಕ ಸಂಬಂಧ ಇನ್ನಷ್ಟು ಗಟ್ಟಿಗೊಳಿಸ್ತೀರಾ. ಇನ್ನು ಕಂಕಣ ಬಲ ಕೂಡಿ ಬರೆಯುವ ಲಕ್ಷಣಗಳು ಬಹಳ ಇದೆ. ಸಂಬಂಧ ಪ್ರಸ್ತಾವನೆ ಕೂಡ ಬರಬಹುದು ಬೇರೆ ಕಡೆಯಿಂದ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಬಹಳ ಸಂತೋಷ ತಂದುಕೊಡುತ್ತೆ. ಇನ್ನು ಮೇಷರಾಶಿಯವರ ಆಹಾರ ಆರೋಗ್ಯ ಪದ್ಧತಿ ನೋಡೋದಾದ್ರೆ ಸ್ವಲ್ಪ BP ಇರೋರು ಜಾಗರೂಕತೆಯಿಂದ ಇರಬೇಕು. ಕೆಲಸದ ಒತ್ತಡದಿಂದ ತಲೆನೋವು, ಸುಸ್ತು ಕಾಣಿಸ್ಕೊಳ್ಬೋದು. ಸ್ವಲ್ಪ ಸಾಕಷ್ಟು ನೀರು ಕುಡೀರಿ. ಯೋಗ ಪ್ರಾಣಾಯಾಮ ಮಾಡೋದು ಬಹಳ ಒಳ್ಳೆಯದು. ಇನ್ನು ವಿಶೇಷ ಅಂಶ ನೋಡೋದಾದರೆ ಅದೃಷ್ಟ ಬಣ್ಣ ಕೆಂಪು ಕೇಸರಿ. ಅದೃಷ್ಟ ಸಂಖ್ಯೆ 1, 9, 18. ಶುಭ ಸಮಯ ಬೆಳಗ್ಗೆ 10:30ರಿಂದ 12 ಗಂಟೆ. ಅಶುಭ ಸಮಯ ಮಧ್ಯಾಹ್ನ 3ರಿಂದ 4:30. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದರೆ ಮಂಗಳನ ವಾರ ಆಗಿರೋದ್ರಿಂದ ಹನುಮಾನ್ ಚಾಲೀಸ ಪಠಿಸೋದು ನಿಮಗೆ ಧೈರ್ಯನ ತಂದುಕೊಡುತ್ತೆ. ಇನ್ನು ಕೆಂಪು ಬಣ್ಣದ ಬೇಳೆ, ತೊಗರಿ ಬೇಳೆ ಅಥವಾ ಕೆಂಪು ವಸ್ತ್ರ ಬಡವರಿಗೆ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಓಂ ಕರಾಂ ಕ್ರೀಂ ಕ್ರೌಂ ಸಂ ಭೌಮಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ನೀವು ಮಾಡುವ ಪ್ರಯತ್ನ ಯಾವಾಗಲೂ ಯಶಸ್ಸು ತಂದುಕೊಡುತ್ತೆ. ಗ್ರಹಗತಿಗಳು ದಾರಿ ತೋರಿಸುತ್ತೆ. ಪರಿಶ್ರಮ ಗುರಿ ತಲುಪಿಸುತ್ತೆ. ಇದು ವಿಶೇಷ ಸೂಚನೆ ನಿಮಗೆ. ಹಾಗೆ ಸ್ವಲ್ಪ ನೀವು ಎಚ್ಚರದಿಂದಿರಬೇಕು. ದೂರದ ಪ್ರಯಾಣ ಮಾಡುವಾಗ, ವಾಹನ ಚಾಲನೆಯಲ್ಲಿ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರ್ರಿ. ಕೋರ್ಟ್ ಕಚೇರಿ ಕೆಲಸದಲ್ಲಿ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಅಪರಿಚಿತ ವ್ಯಕ್ತಿಗಳೊಂದಿಗೆ ಸ್ವಲ್ಪ ಹಣಕಾಸಿನ ವ್ಯವಹಾರದಿಂದ ದೂರ ಇರಿ. ಒಟ್ಟಾರೆಯಾಗಿ ನೋಡೋದಾದ್ರೆ ಇವತ್ತು ಮೇಷರಾಶಿಯವರಿಗೆ ಪ್ರಗತಿ ದಿನ ಅಂತ ಹೇಳ್ಬೋದು. ತಾಳ್ಮೆಯಿಂದ ವರ್ತಿಸಿದ್ರೆ ಹೆಚ್ಚಿನ ಲಾಭ ಪಡಿತೀರಾ. ನಿಮ್ಮ ಶೌರ್ಯ, ತಾಳ್ಮೆ ನಡುವೆ ಸಮತೋಲನ ಕಾಯ್ದುಕೊಂಡಿರಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಅತ್ಯಂತ ಶಾಂತಿ ಮತ್ತು ಫಲದಾಯಕ ದಿನ ಅಂತ ಹೇಳ್ಬೋದು. ಭೌತಿಕ ಸುಖ ಸೌಕರ್ಯಗಳು ಹೆಚ್ಚಾಗತ್ತೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಸೃಜನಾತ್ಮಕ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಗಮನ ಹರಿಸ್ತೀರಾ. ಕಲೆ, ಸಂಗೀತ, ಸಾಹಿತ್ಯ ಇದರಲ್ಲೆಲ್ಲ ಬಹಳ ಆಸಕ್ತಿ ತೋರಿಸ್ತೀರಾ. ಬಹಳ ಉತ್ತಮ ಅವಕಾಶಗಳು ಕೂಡ ಸಿಗತ್ತೆ ನಿಮಗೆ. ಹಾಗೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ದೊಡ್ಡ ಸವಾಲನ್ನು ಎದುರಿಸೋಕ್ಕೆ ಸಹಾಯ ಆಗತ್ತೆ. ಇನ್ನು ಅತಿಯಾದ ಹಠಮಾರಿತನ ಬೇಡ.
ಇತರರ ಭಿನ್ನಾಭಿಪ್ರಾಯಗಳಿಗೆ ಸ್ವಲ್ಪ ಬೆಲೆ ಕೊಡಬೇಕು. ಅವರಿಗೆ ಗೌರವದಿಂದ ನಿಮ್ಮ ಗೌರವ ವೃದ್ಧಿ ಆಗತ್ತೆ. ಇನ್ನು ವೃತ್ತಿ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಎಲ್ಲರೂ. ಸಹೋದ್ಯೋಗಿಗಳು, ಮೇಲಧಿಕಾರಿಗಳು, ಸೌಹಾರ್ದಯುತ ಸಂಬಂಧ ಏರ್ಪಾಡಾಗತ್ತೆ. ಇನ್ನು ಹೊಸ ಜವಾಬ್ದಾರಿ ನಿಮಗೆ ಹುಡುಕೊಂಡು ಬರುತ್ತೆ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ ವ್ಯಾಪಾರಸ್ಥರಿಗೆ ಹಳೆ ಬಾಕಿ ವಸೂಲಾತಿ ಆಗುವ ಸಾಧ್ಯತೆ ಇದೆ. ಇವತ್ತು ಸಗಟು ವ್ಯಾಪಾರ ಮಾಡೋರಿಗೆ ಬಹಳ ಹೆಚ್ಚಿನ ಲಾಭ ಇದೆ. ಇನ್ನು ವಿದ್ಯಾರ್ಥಿಗಳು ಏಕಾಗ್ರತೆ ಹೆಚ್ಚಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಶುಭ ಸುದ್ದಿ ಕೂಡ ಸಿಗತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆದಾಯದ ಹೊಸ ಮೂಲ ಗೋಚರಿಸತ್ತೆ. ಭೂಮಿ ಅಥವಾ ವಾಹನ ಈ ಖರೀದಿ ಯೋಜನೆ ಮಾಡೋಕ್ಕೆ ಬಹಳ ಒಳ್ಳೆ ದಿನ. ಇವತ್ತು ನೀವು ಮಾತುಕತೆ ನಡೆಸಿದ್ರೆ ಅದು ಫೈನಲ್ ಸ್ಟೇಜಿಗೆ ಬರುತ್ತೆ. ಇನ್ನು ಹೂಡಿಕೆ ಮಾಡೋಕ್ಕೆ ಯೋಚನೆ ಮಾಡ್ತಿರೋರು ರಿಯಲ್ ಎಸ್ಟೇಟು ಅಥವಾ ಚಿನ್ನಾಭರಣ ಇದ್ರ ಮೇಲೆ ಹೂಡಿಕೆ ಮಾಡಿದ್ರೆ ಬಹಳ ಒಳ್ಳೆಯದು. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಸಿಗತ್ತೆ. ನಿಮಗೆ ಪ್ರವಾಸ ಹೋಗೋದು ಅಥವಾ ಹೊರಗಡೆ ಊಟಕ್ಕೆ ಹೋಗೋದು ಈ ಯೋಜನೆನ ರೂಪಿಸ್ತೀರಾ. ಇನ್ನು ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಮುನಿಸು ದೂರ ಆಗಿ ಪ್ರೀತಿ ಹೆಚ್ಚಾಗತ್ತೆ. ತಂದೆ ಅಥವಾ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಅವರ ಆಶೀರ್ವಾದ ನಿಮ್ಮ ಕೆಲಸನ ಸುಗಮಗೊಳಿಸ್ತದೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆಗಳೇನೂ ಇಲ್ಲ. ಗಂಟ್ಲು ಅಥವಾ ಕುತ್ತಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗತ್ತೆ. ತಣ್ಣನೆ ಪಾನೀಯದಿಂದ ಸೇವಿಸೋದ್ರಿಂದ ಸ್ವಲ್ಪ ಎಚ್ಚರ ಇರಬೇಕು. ಹಾಗೆ ಸಮತೋಲನ ಆಹಾರ ಸರಿಯಾದ ಸಮಯಕ್ಕೆ ತಗೊಂಡ್ರೆ ಬಹಳ ಆರೋಗ್ಯ ಹೆಚ್ಚಾಗತ್ತೆ. ಇನ್ನು ವಿಶ್ರಾಂತಿ ಪಡೆಯೋದು ಬಹಳ ಅವಶ್ಯಕ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು. ಅದೃಷ್ಟ ಸಂಖ್ಯೆ 2, 6, 7. ಶುಭ ಸಮಯ ಮಧ್ಯಾಹ್ನ 12:15ರಿಂದ 1:45. ಅಶುಭ ಸಮಯ ಸಂಜೆ 4:00ರಿಂದ 6 ಗಂಟೆ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಿಸೋದು, ಲಕ್ಷ್ಮೀ ದೇವಿಯ ದರ್ಶನ ಮಾಡೋದು ಬಹಳ ಆರ್ಥಿಕ ಲಾಭನ ವೃದ್ಧಿಸುತ್ತೆ. ಇನ್ನು ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅನ್ನದಾನ ಮಾಡೋದ್ರಿಂದ ಬಹಳ ವೃದ್ಧಿ ಆಗತ್ತೆ ನಿಮಗೆ. ಇನ್ನು ಓಂ ಶುಂ ಶುಕ್ರಾಯ ನಮಃ ಮಂತ್ರನ 33 ಬಾರಿ ಜಪಿಸಿ. ವೃಷಭ ರಾಶಿಯವರಿಗೆ ತಾಳ್ಮೆಯೇ ನಿಮ್ಮ ಶಕ್ತಿ. ಸಂಯಮದಿಂದ ವರ್ತಿಸಿದರೆ ಅಸಾಧ್ಯ ಆದದನ್ನು ಸಾಧನೆ ಮಾಡಿ ತೋರಿಸ್ತೀರಾ. ಒಟ್ಟಾರೆಯಾಗಿ ಇವತ್ತು ನೀವು ಮಾಡುವ ನಿರ್ದಿಷ್ಟ ಕೆಲಸಗಳು ನಿಮಗೆ ಪ್ರಗತಿಯನ್ನು ತಂದುಕೊಡುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಬಹಳ ಚಟುವಟಿಕೆಯಿಂದ ಕೂಡಿರುತ್ತೆ ಇವತ್ತು. ಹೊಸ ವಿಚಾರ ಕಲಿಯೋಕ್ಕಾಗಲಿ ಅಥವಾ ಜನರನ್ನ ಭೇಟಿ ಮಾಡೋಕ್ಕಾಗಲಿ ಬಹಳ ಒಳ್ಳೆ ದಿನ ಇವತ್ತು. ವೈಯಕ್ತಿಕ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನೀವು ಬಹಳ ಉತ್ಸಾಹದಿಂದ ಇರ್ತೀರ. ಇವತ್ತು ಒಂದೇ ಸಮಯದಲ್ಲಿ ಹಲವು ಕೆಲಸ ಮಾಡಲು ಹಂಬಲಿಸ್ತಾ ಇರ್ತೀರ. ಇನ್ನು ನಿಮ್ಮ ಮಾತುಗಾರಿಕೆಯಿಂದ ಕಠಿಣ ಪರಿಸ್ಥಿತಿನ ನಿಭಾಯಿಸ್ತೀರ. ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗತ್ತೆ. ಇನ್ನು ಮನಸ್ಸು ಚಂಚಲವಾಗಿರೋದ್ರಿಂದ ಯಾವುದಾದ್ರೂ ಒಂದು ಕೆಲಸದ ಕಡೆ ಗಮನ ಹರಿಸಿದ್ರೆ ಅದು ಬಹಳ ಬೇಗ ಮುಗಿಸ್ತೀರ. ಇನ್ನು ಅನಗತ್ಯ ವಾದ ವಿವಾದಕ್ಕೆ ತಲೆ ಹಾಕಕ್ಕೆ ಹೋಗಬೇಡಿ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಸಕಾರಾತ್ಮಕ ಬದಲಾವಣೆ ಕಾಣ್ತೀರಾ. ನಿಮ್ಮ ಕ್ರಿಯಾಶೀಲತೆಗೆ ಕಚೇರಿಯಲ್ಲಿ ಮನ್ನಣೆ ಕೂಡ ಸಿಗುತ್ತೆ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಸ ಪ್ರಾಜೆಕ್ಟ್ ಸಿಗೋ ಸಾಧ್ಯತೆ ಕೂಡ ಇದೆ. ಹಾಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳ ಲಾಭ ಇದೆ. ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಲಾಭ ಸಿಗುತ್ತೆ ಇವತ್ತು. ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಒಳ್ಳೆ ದಿನ ಇವತ್ತು. ಪತ್ರಿಕೋದ್ಯಮ, ಬರವಣಿಗೆ ಅಥವಾ ಮಾರ್ಕೆಟಿಂಗ್ ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಬಹಳ ಯಶಸ್ವಿ ದಿನ ಇವತ್ತು. ಹಾಗೆ ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಬಹಳ ಲಾಭನ ತಂದುಕೊಡುತ್ತೆ. ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಕಮಿಷನ್ನು, ದಲ್ಲಾಳಿ ಈ ಥರ ಏನಾದರೂ ನೀವು ಕೆಲಸ ಮಾಡ್ತಿದ್ರೆ ಒಂಥರ ಹಣ ಭಾಳ ಹರಿದು ಬರುತ್ತೆ ಇವತ್ತು. ಮೊಬೈಲು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇದು ಖರೀದಿ ಮಾಡೋಕ್ಕೋಸ್ಕರ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ನೋಡಿ ಮಾಡಿ ತಗೋಬೇಕು. ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ. ಶೋಕಿಗೆಲ್ಲ ತೊಗೊಂಡು ಖರ್ಚು ಮಾಡಬೇಡಿ. ಇನ್ನು ಅಲ್ಪಾವಧಿ ಹೂಡಿಕೆಗಿಂತ ಸ್ವಲ್ಪ ದೀರ್ಘ ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಲಾಭ ತಂದುಕೊಡುತ್ತೆ. LIC ಆಗಿರ್ಬೋದು, ಪೋಸ್ಟ್ ಆಫೀಸಲ್ಲಿ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ SIP ಆಗಿರ್ಬೋದು. ಟ್ರೇಡಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಇದರಿಂದ ಲಾಸ್ ಆಗತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆನ ರೂಪಿಸ್ತೀರಾ. ನಿಮ್ಮ ನಡುವೆ ಬಹಳ ಆತ್ಮೀಯತೆ ಹೆಚ್ಚಾಗತ್ತೆ. ಒಡ ಹುಟ್ಟಿದವರೊಂದಿಗೆ ಸಹಾಯ ಅಥವಾ ಬೆಂಬಲ ಸಿಗತ್ತೆ. ಮನೆಯಲ್ಲಿ ಸಣ್ಣ ಶುಭ ಕಾರ್ಯದ ಬಗ್ಗೆ ಮಾತುಕತೆ ನಡೆಸ್ತೀರಾ. ಹಳೆ ಸ್ನೇಹಿತರ ಭೇಟಿಯಿಂದ ನಿಮಗೆ ಬಹಳ ಸಂತೋಷ ಸಿಗತ್ತೆ ಇವತ್ತು. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಮಿಶ್ರ ಫಲ ಇದೆ. ಮಾನಸಿಕ ಒತ್ತಡದಿಂದ ಸ್ವಲ್ಪ ನಿದ್ರಾಹೀನತೆ ಉಂಟಾಗ್ಬೋದು. ಶ್ವಾಸಕೋಶ ಅಥವಾ ಅಲರ್ಜಿ ಸಮಸ್ಯೆ ಇರೋರು ಧೂಳಿನಿಂದ ಸ್ವಲ್ಪ ದೂರ ಇರಬೇಕು. ರಾತ್ರಿ ಲಘು ಆಹಾರ ಸೇವಿಸೋದು, ಮಲಗೋ ಮುನ್ನ ಧ್ಯಾನ ಮಾಡೋದು ನಿಮ್ಮ ಆರೋಗ್ಯನ ವೃದ್ಧಿ ಮಾಡುತ್ತೆ. ಇನ್ನು ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ಅದೃಷ್ಟ ಸಂಖ್ಯೆ
3, 5, 6 ಶುಭ ಸಮಯ ಬೆಳಗ್ಗೆ 9ರಿಂದ 10:30. ಅಶುಭ ಸಮಯ ಬೆಳಗ್ಗೆ 9:15ರಿಂದ 10:50. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅಂದರೆ ಗಣೇಶನ ಆರಾಧನೆ ಮಾಡಬೇಕು. ವಿಘ್ನ ನಿವಾರಕ ಗಣೇಶನಿಗೆ ದೂರ್ವೆ ಅಥವಾ ಗರಿಕೆ ಅರ್ಪಿಸಬೇಕು. ನಿಮ್ಮ ಕೆಲಸದ ಅಡೆತಡೆಯನ್ನು ನಿವಾರಣೆ ಆಗುತ್ತೆ. ಇನ್ನು ಪಕ್ಷಿಗಳಿಗೆ ಧಾನ್ಯ ನೀರು ಹಾಕೋದು ಪುಣ್ಯದ ಕೆಲಸ. ಓಂ ಬುಂ ಬುಧಾಯ ನಮಃ ಮಂತ್ರನ 108 ಬಾರಿ ಜಪಿಸಬೇಕು. ಒಟ್ಟಾರೆಯಾಗಿ ನೀವು ಬುದ್ಧಿವಂತಿಕೆ ನಿಮ್ಮ ಅತಿ ದೊಡ್ಡ ಆಸ್ತಿ. ನೀವು ಮಾತನಾಡುವಾಗ ಮೊದಲು ಯೋಚನೆ ಮಾಡಬೇಕು, ಕೆಲಸ ಮಾಡೋ ಮೊದಲು ಯೋಜನೆಯನ್ನು ರೂಪಿಸ್ಕೋಬೇಕು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇವತ್ತು ಭಾವನಾತ್ಮಕವಾಗಿ ಸ್ವಲ್ಪ ಸೂಕ್ಷ್ಮವಾಗಿರ್ತೀರ, ಆದರೆ ಸಂಜೆ ವೇಳೆ ಶುಭ ಫಲ ನಿಮಗೆ ಹುಡುಕೊಂಡು ಬರುತ್ತೆ. ಇನ್ನು ವೈಯಕ್ತಿಕ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದರೆ ಇವತ್ತು ನೀವು ಸ್ವಲ್ಪ ಹೆಚ್ಚು ಭಾವುಕರಾಗಿರ್ತೀರ. ಸಣ್ಣ ವಿಷಯಕ್ಕೂ ಬೇಸರ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ನಿಮ್ಮ ಅಂತಃಪ್ರಜ್ಞೆ ಇಂದು ಪ್ರಬಲವಾಗಿರುತ್ತೆ. ಹಾಗಾಗಿ ಇತರರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲ್ಲಿ ನೀವು ಯಶಸ್ವಿ ಆಗ್ತೀರಾ. ಇನ್ನು ಭೂತಕಾಲದ ನೆನಪು ನಿಮ್ಮನ್ನು ಕಾಡ್ಬೋದು. ಹಳೆ ಕಹಿ ಘಟನೆ ಮರೆತು ವರ್ತಮಾನ ಕಾಲದಲ್ಲಿ ಬದುಕೋದು ಬಹಳ ಒಳ್ಳೆಯದು. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರುತ್ತೆ, ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗತ್ತೆ. ಕಚೇರಿಯ ರಾಜಕೀಯದಿಂದ ಸ್ವಲ್ಪ ದೂರ ಇರಿ. ಹೂಡಿಕೆ ಮಾಡಲು ಸ್ವಲ್ಪ ಎಚ್ಚರ ವಹಿಸಬೇಕು. ವಿಶೇಷವಾಗಿ ದ್ರವ ಪದಾರ್ಥ, ಹೈನುಗಾರಿಕೆ, ಆಹಾರೋದ್ಯಮ ಇದರಲ್ಲಿರೋರಿಗೆಲ್ಲ ಸಾಧಾರಣ ಲಾಭ ಇದೆ. ಇನ್ನು ಒಂದು ವೇಳೆ ನೀವು ವರ್ಗಾವಣೆಗೆ ಪ್ರಯತ್ನಿಸುತ್ತಿದ್ರೆ ಅದಕ್ಕೆ ಒಳ್ಳೆ ಸುದ್ದಿ ಕೂಡ ಕೇಳ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಸ್ಥಿರವಾದ ಆದಾಯ ಇರತ್ತೆ ನಿಮಗೆ, ಆದ್ರೂ ನಿರೀಕ್ಷಿತ ದೊಡ್ಡ ಲಾಭಕ್ಕೆ ಸ್ವಲ್ಪ ಕಾಯಬೇಕಾಗತ್ತೆ. ಮನೆ ಸಂಬಂಧಿಸಿದ ರಿಪೇರಿ, ಅಲಂಕಾರ ವಸ್ತುಗೆ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಕ್ಕೆ ಹೋಗಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಬಹಳನೇ ಕಷ್ಟ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದರೆ ನಿಮ್ಮ ತಾಯಿ ಕಡೆಯಿಂದ ವಿಶೇಷವಾಗಿ ಬೆಂಬಲ ಇರುತ್ತೆ. ಆಸ್ತಿ ಲಾಭ ಆಗುತ್ತೆ. ಹಾಗೆ ಅವರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಇನ್ನು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೀತೀರಾ. ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ಕೂಡ ತರುತ್ತೆ. ಪ್ರೇಮಿಗಳಿಗೆ ಇಂದು ಭಾವನಾತ್ಮಕ ಬೆಂಬಲ ಅವಶ್ಯಕತೆ ಇರುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಶೀತ, ಕೆಮ್ಮು, ಎದೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸುತ್ತೆ. ನೀರಿನಿಂದ ಹರಡೋ ಕಾಯಿಲೆ ಬಗ್ಗೆ ಎಚ್ಚರ ಇರಬೇಕು. ಬಿಸಿ ಆಹಾರ ಸೇವಿಸಬೇಕು. ರಾತ್ರಿ ಬೇಗ ಮಲಗಬೇಕು. ಇದೆಲ್ಲ ಒಳ್ಳೆ ಹವ್ಯಾಸ ಇಟ್ಕೊಂಡ್ರೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಇನ್ನು ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ. ಅದೃಷ್ಟ ಸಂಖ್ಯೆ 4, 8, 20. ಶುಭ ಸಮಯ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12:30. ಅಶುಭ ಸಮಯ ಮಧ್ಯಾಹ್ನ 3ರಿಂದ 4:30. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅಂದರೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರ ಜಪಿಸೋದು, ಇದೆಲ್ಲ ಮನಸ್ಸಿಗೆ ಶಾಂತಿ ತಂದುಕೊಡುತ್ತೆ. ಇನ್ನು ಪ್ರತಿದಿನ ರಾತ್ರಿ ಚಂದ್ರನ ದರ್ಶನ ಮಾಡೋದು ಬಹಳ ಒಳ್ಳೆಯದು. ಬಡವರಿಗೆ ಹಾಲು ಅಥವಾ ಅಕ್ಕಿ ದಾನ ಮಾಡೋದು ಬಹಳ ಶ್ರೇಯಸ್ಕರ. ವಿಶೇಷವಾಗಿ ಭಾವನೆಗಳ ಮೇಲೆ ಹತೋಟಿ ಇರಲಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ತರ್ಕಬದ್ಧವಾಗಿ ಹೊರತು ಕೇವಲ ಭಾವನಾತ್ಮಕವಾಗಿ ಯೋಚನೆ ಮಾಡಬಾರದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಧಿಕಾರ ಮತ್ತು ಪ್ರಭಾವ ಬೀರುವ ದಿನ. ನಿಮ್ಮ ವ್ಯಕ್ತಿತ್ವ ಎಲ್ಲರ ಗಮನವನ್ನು ಸೆಳೆಯುತ್ತೆ. ವೈಯಕ್ತಿಕ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ಬಹಳ ಕ್ರಿಯಾಶೀಲರಾಗಿ ಇರ್ತೀರಾ. ಇವತ್ತು ಕಷ್ಟದ ಕೆಲಸನ ಸಲೀಸಾಗಿ ಮುಗಿಸ್ಬಿಡ್ತೀರಾ. ಮತ್ತೆ ನಿಮ್ಮ ಆತ್ಮಗೌರವ ಹೆಚ್ಚಾಗುವ ಘಟನೆಗಳು ಸಂಭವಿಸುತ್ತೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಭೇಟಿ ಆಗೋ ಸಾಧ್ಯತೆ ಇದೆ. ಆಮೇಲೆ ಅತಿಯಾದ ಆತ್ಮವಿಶ್ವಾಸ ಕೆಲವೊಂದ್ಸರಿ ಇತರರ ಅಹಂಕಾರದಂತೆ ಕಾಣುತ್ತೆ. ಸಾರ್ವಜನಿಕವಾಗಿ ಮಾತನಾಡುವಾಗ ಸ್ವಲ್ಪ ನೀವು ವಿನಯದಿಂದ ವರ್ತಿಸಬೇಕು. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನೀವೇ ಇಂದು ಹಿರಿಯರಾಗಿ ಮಿಂಚುತ್ತೀರಾ. ನಿಮ್ಮ ಕೆಲಸಕ್ಕೆ ದೊಡ್ಡ ಮಟ್ಟದ ಪ್ರಶಂಸೆ ಕೂಡ ಸಿಗತ್ತೆ, ಪುರಸ್ಕಾರವೂ ಸಿಗತ್ತೆ. ನೀವು ನೀಡೋ ಸಲಹೆಗಳು ಮೇಲಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ತಾರೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಜಯ ಸಿಗತ್ತೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿರೋರಿಗೆ ಅತ್ಯಂತ ಶುಭ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸು ಕೂಡ ನಿಮ್ಮದಾಗತ್ತೆ. ಕಲಾ ಕ್ಷೇತ್ರದಲ್ಲಿ ಏನಾದರೂ ಹೊಸ ವೇದಿಕೆ ಸಿಗೋ ಚಾನ್ಸಸ್ ಇದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸರ್ಕಾರಿ ಮೂಲಗಳಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನ ಲಾಭ ಆಗೋ ಸೂಚನೆಗಳಿದೆ. ಐಷಾರಾಮಿ ಜೀವನಕ್ಕಾಗಿ ಸ್ವಲ್ಪ ಹೆಚ್ಚಿನ ಹಣ ಖರ್ಚು ಮಾಡ್ತೀರಾ. ಬ್ರ್ಯಾಂಡೆಡ್ ವಸ್ತುಗಳ ಖರೀದಿಗೆ ಆಸಕ್ತಿ ಕೂಡ ತೋರಿಸ್ತೀರಾ. ಬಂಗಾರ ಅಥವಾ ಸರ್ಕಾರಿ ಬ್ರ್ಯಾಂಡ್ಗಳಿಗೆ ಹೂಡಿಕೆ ಮಾಡಲು ಒಳ್ಳೆ ದಿನ ಇವತ್ತು. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ
ನಿಮ್ಮ ಮನೆಯಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ತಂದೆ ಕಡೆಯಿಂದ ಮಾರ್ಗದರ್ಶನ, ಆಸ್ತಿ ಸಹಾಯ ಇದೆಲ್ಲ ಸಿಗತ್ತೆ. ಅವರೊಂದಿಗೆ ಸಮಯ ಕಳೆಯೋದು ನಿಮಗೆ ಬಹಳ ದೊಡ್ಡ ಲಾಭ ತಂದುಕೊಡುತ್ತೆ. ಇನ್ನು ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ನಿಮ್ಮ ಪ್ರಗತಿಯಲ್ಲಿ ಸಂಗಾತಿಯ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಚಿಂತೆ ದೂರ ಆಗುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಬಿಸಿಲಿನಲ್ಲಿ ಅಲಿಯೋದು, ತಲೆನೋವು, ಕಣ್ಣಿನೂರಿ ಕಾಣಿಸುತ್ತೆ. ಬೆನ್ನು ನೋವಿನ ಸಮಸ್ಯೆ ಇರೋರು ಸ್ವಲ್ಪ ವಿಶ್ರಾಂತಿ ಪಡಿಬೇಕು. ಹಾಗೆ ಸಾಕಷ್ಟು ನೀರು ಕುಡಿಯೋದು, ಬೆಳಗ್ಗೆ ಸೂರ್ಯ ದೇವನಿಗೆ ನಮಸ್ಕಾರ ಮಾಡೋದು ಇದೆಲ್ಲ ನಿಮಗೆ ಆರೋಗ್ಯ ವೃದ್ಧಿಸುತ್ತೆ. ಅದೃಷ್ಟ ಬಣ್ಣ ಹಳದಿ, ಕಿತ್ತಳೆ ಮತ್ತು ಬಂಗಾರದ ಬಣ್ಣ. ಅದೃಷ್ಟ ಸಂಖ್ಯೆ 1, 5, 9. ಶುಭ ಸಮಯ ಬೆಳಗ್ಗೆ 8:30 10 ಗಂಟೆ. ಅಶುಭ ಸಮಯ ಮಧ್ಯಾಹ್ನ 12 1:30. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸಬೇಕು. ಬೆಳಗ್ಗೆ ಸ್ನಾನ ಆದ್ಮೇಲೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದ್ರಿಂದ ನಿಮ್ಮ ಶಕ್ತಿ ದುಪ್ಪಟ್ಟಾಗತ್ತೆ. ಇನ್ನು ಸೂರ್ಯನಿಗೆ ಅರ್ಘ್ಯ, ತಾಮ್ರದ ಪಾತ್ರೆಯಲ್ಲಿ ತುಂಬಿದ ನೀರನ್ನ ಸೂರ್ಯನಿಗೆ ಅರ್ಪಿಸಬೇಕು. ಗೋಧಿ ಅಥವಾ ಬೆಲ್ಲನ ದಾನ ಮಾಡೋದು ಬಹಳ ಪುಣ್ಯದ ಕೆಲಸ. ವಿಶೇಷವಾಗಿ ಸಿಂಹದ ನಡಿಗೆ ನಿಮ್ಮಲ್ಲಿರುತ್ತೆ. ಯಾರ ಟೀಕೆಗಳಿಗೂ ಕಿವಿ ಕೊಡದೆ ನಿಮ್ಮ ಗುರಿಯತ್ತ ನೇರವಾಗಿ ಗಮನ ಹರಿಸಿದ್ರೆ ಬಹಳಷ್ಟು ಲಾಭ ತಂದುಕೊಡುತ್ತೆ ನಿಮಗೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ವ್ಯವಸ್ಥಿತವಾಗಿಯೇ ಇರುತ್ತೆ. ಆದರೆ ನೀವು ಹಾಕೊಂಡ ಯೋಜನೆಗಳನ್ನ ಅಂದ್ಕೊಂಡಂತೆಯೇ ಪೂರ್ಣಗೊಳಿಸಬೇಕು. ಸಮಯನ ವ್ಯರ್ಥ ಮಾಡಬಾರ್ದು. ಇನ್ನು ವೈಯಕ್ತಿಕ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನಿಮ್ಮಲ್ಲಿ ವಿಶ್ಲೇಷಣಾತ್ಮಕ ಗುಣ ಹೆಚ್ಚಾಗುತ್ತೆ. ಯಾವುದೇ ಸಣ್ಣ ತಪ್ಪನ್ನು ಹುಡುಕಿ ಸರಿಪಡಿಸಲು ಕಲೆ ನಿಮ್ಮಲ್ಲಿರುತ್ತೆ. ಹಾಗಾಗಿ ಸಂಕೀರ್ಣ ಸಮಸ್ಯೆಗೆ ಇಂದು ಸುಲಭವಾಗಿ ಪರಿಹಾರ ಕಂಡುಕೊಳ್ತೀರಾ. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆ ಕೂಡ ಆಗುತ್ತೆ. ಆದರೆ ಸ್ವಲ್ಪ ಎಚ್ಚರದಿಂದಿರಬೇಕು. ಅತಿಯಾದ ಪರಿಪೂರ್ಣತೆ, ಹಠ, ಪರ್ಫೆಕ್ಷನಿಸಮ್ ಅಂತಾರೆ, ಅದನ್ನು ಬಿಡಬೇಕು. ಇದು ನಿಮ್ಮ ಮೇಲೆ, ಇತರರ ಮೇಲೆ ಅನಗತ್ಯ ಒತ್ತಡ ಹೇರತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಶಿಸ್ತುಬದ್ಧ ಕೆಲಸಕ್ಕೆ ಗೌರವ ಸಿಗತ್ತೆ. ಬಾಕಿ ಉಳಿದಿರೋ ಕಡತಗಳು ಅಥವಾ ಕೆಲಸಗಳು ಇಂದು ಪೂರ್ಣಗೊಳಿಸ್ತೀರಾ. ಹಾಗೆ ಲೆಕ್ಕಪತ್ರ, ಬ್ಯಾಂಕಿಂಗು, ಎಡಿಟಿಂಗು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಲಾಭದಾಯಕ ದಿನ. ಹೊಸ ಹೂಡಿಕೆ ಮಾಡಲು ಮಾರುಕಟ್ಟೆ ಸ್ಥಿತಿಗತಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಣ್ಣ ವ್ಯಾಪಾರಿಗಳಿಗೆ ಸಾಧಾರಣ ಲಾಭ ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಗಣಿತ, ವಿಜ್ಞಾನ ವಿಷಯದಲ್ಲಿ ಬಹಳ ಆಸಕ್ತಿ ತೋರಿಸ್ತೀರಾ. ಆದರೆ ಅಭ್ಯಾಸ ಮಾಡಬೇಕಾದ್ರೆ ಪ್ರಶಸ್ತವಾದ ದಿನ. ಬಹಳ ಕಟ್ಟುನಿಟ್ಟಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ನೀವು ಬಹಳ ಜಾಗರೂಕತೆಯಿಂದ ಇರಬೇಕು. ಹಳೆ ಹೂಡಿಕೆಯಿಂದ ಲಾಭ ಬರೋ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಮನೆಯ ಸ್ವಚ್ಛತೆಗೆ ಹಣ ವ್ಯಯಿಸ್ತೀರಾ. ಅನಗತ್ಯ ಖರ್ಚು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿ ಕೂಡ ಆಗ್ತೀರಾ. ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ನಂಬಕ್ಕೆ ಹೋಗಬೇಡಿ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಮನೆಯ ಜವಾಬ್ದಾರಿ ಬಗ್ಗೆ ಚರ್ಚೆ ಮಾಡ್ತೀರಾ. ನಿಮ್ಮ ಪ್ರಾಯೋಗಿಕ ನಿರ್ಧಾರಗಳು ಸಂಗಾತಿಗೆ ಬೆಂಬಲ ನೀಡುತ್ತೆ. ಅಕ್ಕ, ತಂಗಿ, ಅಣ್ಣ, ತಮ್ಮ ಇವ್ರ ಕಡೆಯಿಂದೆಲ್ಲ ಶುಭ ಸುದ್ದಿ ಕೇಳ್ತೀರಾ. ಪ್ರೇಮಿಗಳಿಗೆ ಸಾಮಾನ್ಯವಾದ ದಿನ ಅಂತ ಹೇಳ್ಬೋದು. ಪರಸ್ಪರ ಅರಿವು ಹೆಚ್ಚಾಗತ್ತೆ, ಸಹಾಯ ಮಾಡುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ನಿಮ್ಮ ಆರೋಗ್ಯದ ಮೇಲೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಕಾಡ್ಬೋದು, ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು. ಹೊರಗಿನ ಆಹಾರವನ್ನು ತಪ್ಪಿಸ್ಬೇಕು. ಇನ್ನು ಹೆಚ್ಚಿನ ನಾರಿನಾಂಶವಿರುವ ಆಹಾರನ ಸೇವಿಸಿದ್ರೆ ಮತ್ತೆ ಹಸಿರು ತರಕಾರಿಗೆ ಆದ್ಯತೆ ನೀಡಿದ್ರೆ ಬಹಳ ಒಳ್ಳೆಯದು. ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 5, 14 ಮತ್ತು 23. ಶುಭ ಸಮಯ ಮಧ್ಯಾಹ್ನ 1:30 3 ಗಂಟೆ. ಅಶುಭ ಸಮಯ ಬೆಳಗ್ಗೆ 9 10:30. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ವಿಷ್ಣು ಸಹಸ್ರನಾಮ ಪಠಿಸೋದು, ಅಥವಾ ಕೇಳೋದು ನಿಮ್ಮ ಮಾನಸಿಕ ಧೈರ್ಯನ ಹೆಚ್ಚಿಸುತ್ತೆ. ಇನ್ನು ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸೋದು ಅತ್ಯಂತ ಶ್ರೇಷ್ಠಕರ ಕೆಲಸ. ಓಂ ಬುಂ ಬುಧಾಯ ನಮಃ ಮಂತ್ರನ 21 ಬಾರಿ ಜಪಿಸಿದ್ರೆ ನಿಮಗೆ ಬಹಳ ಒಳ್ಳೆಯದಾಗತ್ತೆ. ಇನ್ನು ಸಣ್ಣ ಸಣ್ಣ ಸುಧಾರಣೆಗಳೇ ದೊಡ್ಡ ಯಶಸ್ಸಿಗೆ ಕಾರಣ ಆಗತ್ತೆ. ನಿಮ್ಮ ವ್ಯವಸ್ಥಿತ ನಡವಳಿಕೆ ಇವತ್ತು ಒಳ್ಳೆ ಗೆಲುವಿನ ಸೂತ್ರ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ದಿನ ಬಹಳ ಸುಖಕರವಾಗಿಲ್ಲದೆ. ನಿಮ್ಮ ವ್ಯಕ್ತಿತ್ವ ಬಹಳ ಆಕರ್ಷಣೆಯಿಂದ ಕಾಣುತ್ತೆ. ಇತರರನ್ನು ಸುಲಭವಾಗಿ ಸೆಳೀತೀರಾ ನೀವು. ಹಾಗೆ ವೈಯಕ್ತಿಕ ಮಾನಸಿಕ ಸ್ಥಿತಿ ನೋಡೋದಾದ್ರೆ ಬಹಳ ಶಾಂತಿಯುತ ಮತ್ತು ಸ್ಥಿರ ಮನಸ್ಥಿತಿಯಿಂದ ಇರ್ತೀರಾ. ಕಠಿಣ ಪರಿಸ್ಥಿತಿಯನ್ನ ಸಂಯಮದಿಂದ ನಿಭಾಯಿಸ್ತೀರಾ. ಹಾಗೆ ನ್ಯಾಯಯುತ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಾ.
ಸೃಜನಾತ್ಮಕ ಕೆಲಸದಲ್ಲಿ ಆಸಕ್ತಿ ಕೂಡ ತೋರಿಸ್ತೀರಾ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ರೀತಿ ಇದೆಯಲ್ಲ, ಅದರಲ್ಲಿ ಗೊಂದಲ ಮಾಡಬೇಡಿ. ಯಾಕಂದರೆ ಬೇರೆಯವರಿಗೆ ಮೆಚ್ಚುಗೆಗಾಗಿ ನಿಮ್ಮ ಸ್ವಂತ ಆಸೆಗಳನ್ನು ನೀವು ಬದಿಗಿಡ್ತಾ ಹೋಗ್ತೀರಾ. ಹಾಗಾಗಿ ಸ್ವಲ್ಪ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡಬೇಕು. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ, ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಾಡು ಮಾಡ್ಕೋತೀರಾ. ಹೊಸ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಕಲೆ, ಫ್ಯಾಷನ್ ಅಥವಾ ವಿನ್ಯಾಸ ಕ್ಷೇತ್ರದಲ್ಲಿರೋರಿಗೆ ಇಂದು ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇರುತ್ತೆ. ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನ ತಲುಪಲು ಒಳ್ಳೆ ಸಮಯ ಇದು. ಇನ್ನು ಸಾರ್ವಜನಿಕ ಕೆಲಸದಲ್ಲಿ ನೀವು ತೊಡಗಿಕೊಳ್ತೀರಾ. ಜನರ ಬೆಂಬಲ ಕೂಡ ನಿಮಗೆ ಸಿಗತ್ತೆ. ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಮಿಶ್ರ ಫಲಗಳಿಂದ ಕೂಡಿದೆ. ಆದಾಯ ಏನೋ ಸ್ಥಿರವಾಗಿರುತ್ತೆ, ಆದರೆ ಕಲೆ ಅಥವಾ ಹವ್ಯಾಸ ಈ ಮೂಲಕ ಹಠಾತ್ ಧನಲಾಭ ಆಗೋ ಸಾಧ್ಯತೆ ಇದೆ. ಸೌಂದರ್ಯವರ್ಧಕ ವಸ್ತು ಆಗಿರ್ಬೋದು, ಐಷಾರಾಮಿ ಉಡುಪುಗಾಗಿ ಹಣ ಖರ್ಚು ಮಾಡೋದು ಇರುತ್ತೆ. ಆಮೇಲೆ ಇವತ್ತು ದೊಡ್ಡ ಮೊತ್ತದ ಸಾಲಗಾರರಾಗಕ್ಕೆ ಹೋಗಬೇಡಿ, ಯಾಕಂದ್ರೆ ಹಣಕಾಸಿನ ಸಮತೋಲನೆಯನ್ನು ನೀವು ಕಾಯ್ದುಕೊಳ್ಬೇಕು. ಇನ್ನು ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ, ಸಂಗಾತಿಯೊಂದಿಗೆ ಬಹಳ ಒಳ್ಳೆ ಕ್ಷಣನ ಕಳೀತೀರಾ. ಹಳೆ ಭಿನ್ನಾಭಿಪ್ರಾಯಕ್ಕೆ ದೂರ ಆಗತ್ತೆ. ಪ್ರೇಮಿಗಳಿಗೆ ಬಹಳ ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ನಿಮ್ಮ ಭಾವನೆಗಳು ಮುಕ್ತವಾಗಿ ಹಂಚಿಕೊಳ್ಳಲು ಇದು ಒಳ್ಳೆ ದಿನ. ಮನೆ ಅಲಂಕಾರ, ಐಷಾರಾಮಿ ವಸ್ತುಗಳಿಗೆ ನವೀಕರಣ ಮಾಡಿಸೋದಕ್ಕೆ ಚರ್ಚೆ ನಡೆಸ್ತೀರಾ. ಇನ್ನು ಆರೋಗ್ಯ ನೋಡೋದಾದ್ರೆ, ಸಕ್ಕರೆ ಕಾಯಿಲೆ ಇರೋರು, ಕಿಡ್ನಿ ಸಮಸ್ಯೆ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು. ಸಾಕಷ್ಟು ನೀರು ಕುಡಿಯೋದು ಬಹಳ ಅವಶ್ಯಕ. ಸುಗಂಧ ದ್ರವ್ಯ ಬಳಕೆ ಅಥವಾ ಲಘು ಸಂಗೀತ ಕೇಳೋದು ಮಾನಸಿಕ ಆರೋಗ್ಯನ ಹೆಚ್ಚಿಸುತ್ತೆ. ಇನ್ನು ಅದೃಷ್ಟ ಬಣ್ಣ ಬಿಳಿ, ಕ್ರೀಮ್ ಮತ್ತೆ ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 2, 7 ಮತ್ತು 11. ಶುಭ ಸಮಯ ಮಧ್ಯಾಹ್ನ 2ರಿಂದ ಸಂಜೆ 3:30ವರೆಗೆ. ಅಶುಭ ಸಮಯ ಮಧ್ಯಾಹ್ನ 3ರಿಂದ ಸಂಜೆ 4:30. ವಿಶೇಷ ಪರಿಹಾರ ನೋಡೋದಾದ್ರೆ, ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮೀ ದೇವಿಯ ದರ್ಶನ ಮಾಡಿ, ಸಕ್ಕರೆ ಅಥವಾ ಸಿಹಿ ನೈವೇದ್ಯ ದಾನ ಮಾಡಿ ಅರ್ಪಿಸಿ ದೇವಸ್ಥಾನಕ್ಕೆ ಹೋಗಿ. ಹಾಗೆ ಬಿಳಿ ಬಣ್ಣದ ಹೂವನ್ನು ಹೊಂದಿರುವ ಗಿಡಕ್ಕೆ ನೀರು ಹಾಕಬೇಕು. ಓಂ ದ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರನ 33 ಬಾರಿ ಜಪಿಸಿ. ಜೀವನದಲ್ಲಿ ಸಮತೋಲನ ಯಶಸ್ಸಿನ ಗುಟ್ಟು ಅಂತ ಹೇಳ್ಬೋದು. ಅತಿರೇಕದ ನಿರ್ಧಾರಗಳನ್ನು ಬಿಟ್ಟು ಮಧ್ಯಮವಾಗಿ ವರ್ಗವನ್ನು ಅನುಸರಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬಹಳ ಗಂಭೀರ ಮತ್ತೆ ಮಹತ್ವದ ನಿರ್ಧಾರಗಳು ತೆಗೆದುಕೊಳ್ಳೋ ದಿನ ಅಂತ ಹೇಳ್ಬೋದು ಇವತ್ತು. ನಿಮ್ಮ ಒಳಗಿನ ಶಕ್ತಿ ಸವಾಲುಗಳನ್ನು ಎದುರಿಸಲು ನಿಮಗೆ ಬಹಳ ಸಹಾಯ ಮಾಡುತ್ತೆ. ವೈಯಕ್ತಿಕ ಮತ್ತೆ ಮಾನಸಿಕ ಸ್ಥಿತಿ ನೋಡೋದಾದ್ರೆ, ಇವತ್ತು ಬಹಳ ಏಕಾಗ್ರತೆಯಿಂದ ಕೂಡಿರುತ್ತೆ. ಯಾವುದೇ ವಿಷಯದ ಆಳಕ್ಕೆ ಇಳಿದು ಸಂಶೋಧನೆ ಮಾಡೋದಕ್ಕೆ ಇವತ್ತು ನಿಮ್ಮ ಮನಸ್ಥಿತಿ ನಿಮ್ಮದೇ ಆಗಿ ಸಹಾಯ ಮಾಡುತ್ತೆ. ಇನ್ನು ಗುಪ್ತ ಶತ್ರುಗಳ ಮೇಲೆ ಸ್ವಲ್ಪ ಜಯ ಸಾಧಿಸ್ತೀರಾ. ನಿಮ್ಮ ರಹಸ್ಯದ ಯೋಜನೆ ಐತಲ್ಲ, ಅದನ್ನ ಯಶಸ್ವಿಯಾಗುವ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ಸ್ವಲ್ಪ ಎಚ್ಚರಿಕೆಯಿಂದಿರ್ಬೇಕು. ಏನಕ್ಕೆ ಅಂದರೆ, ಅತಿಯಾದ ಕೋಪ, ಸೇಡಿನ ಮನೋಭಾವ ಇದೆಲ್ಲ ಬಿಡಬೇಕು. ಅಸೂಯೆ ಪಡೋದ್ರಿಂದ ದೂರ ಇರಬೇಕು. ಆಮೇಲೆ ನಿಮ್ಮ ಆಲೋಚನೆಗಳನ್ನು ಎಲ್ಲರ ಮುಂದೆ ಹಂಚ್ಕೊಳಕ್ ಹೋಗಬೇಡಿ. ಯಾಕಂತಂದರೆ ವಿರೋಧಿಗಳು ನಿಮ್ಮಂತೆಯೇ ಇರ್ತಾರೆ, ಹೊರಗಡೆ ಹೋಗಿ ಪಿತೂರಿ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ದೇನೇ ಇದ್ರೂ ಅದನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ. ತನಿಖಾ ಸಂಸ್ಥೆ, ಡಿಫೆನ್ಸು, ಇಂಜಿನಿಯರಿಂಗು ಇದರಲ್ಲೆಲ್ಲ ಕೆಲಸ ಮಾಡೋರಿಗೆ ಬಹಳ ಲಾಭದ ದಿನ. ಹಳೆ ಬಾಕಿ ವಸೂಲಾತಿ ಆಗತ್ತೆ. ರಿಯಲ್ ಎಸ್ಟೇಟು ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದಗಳು ಸಿಗತ್ತೆ. ಹಾಗೆ ಹೊಸ ವಿಷಯಕ್ಕೆ ಸಂಶೋಧನೆ ಮಾಡೋರಿಗೆ ಇವತ್ತು ಮಹತ್ವದ ಸುಳಿವು ಕೂಡ ಸಿಗತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ, ಲಾಭ ನಷ್ಟ ಎರಡೂ ಮಿಶ್ರಣವಾಗಿರುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವ ಯೋಜನೆ ಕೂಡ ಇದೆ. ಹಾಗೆ ಷೇರು ಮಾರುಕಟ್ಟೆ, ಲಾಟ್ರಿ ಇದರಲ್ಲೆಲ್ಲ ನಿಮ್ಮ ಅದೃಷ್ಟ ಪರೀಕ್ಷೆ ಆಗೋ ದಿನ. ಸ್ವಲ್ಪ ಎಚ್ಚರದಿಂದಿರಬೇಕು. ಅತೀವ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ರಹಸ್ಯ ವ್ಯವಹಾರಗಳಲ್ಲಿ ಅಥವಾ ಆರೋಗ್ಯ ತಪಾಸಣೆಗಾಗಿ ಸ್ವಲ್ಪ ಹಣ ಖರ್ಚಾಗತ್ತೆ. ಆಮೇಲೆ ಯಾರಿಂದಲೂ ಸಾಲ ಪಡೆಯೋದು, ಯಾರಿಗೂ ಸಾಲ ನೀಡೋದು ಮಾಡೋಕ್ಕೆ ಹೋಗಬೇಡಿ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಕುಟುಂಬದಲ್ಲಿ ಸ್ವಲ್ಪ ಗಂಭೀರ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಸಂಶಯ ಬರ್ಬೋದು. ಮಾತುಕತೆ ಮೂಲಕ ಅದನ್ನು ಬಗೆಹರಿಸ್ಕೊಳ್ಬೇಕು. ಇನ್ನು ಪರಸ್ಪರ ಗೌರವ ಬಹಳ ಮುಖ್ಯ. ಪ್ರೇಮಿಗಳಿಗೆ ಇಂದು ಭಾವನೆಗಳು ಬಹಳ ತೀವ್ರತೆ ಹೆಚ್ಚಾಗುತ್ತೆ. ನಿಮ್ಮ ಪ್ರೀತಿನ ಗಂಭೀರವಾಗಿ ಪರಿಗಣಿಸಲು ಇದು ಒಳ್ಳೆಯ ದಿನ. ಇನ್ನು ಮಕ್ಕಳ ನಡವಳಿಕೆ ಮೇಲೆ ನಿಗಾ ಇಡೋದು ಬಹಳ ಅವಶ್ಯಕ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ, ಮಧ್ಯಮದ ಫಲವಿದೆ. ಉಷ್ಣ ಸಂಬಂಧಿಸಿದ ಕಾಯಿಲೆ, ರಕ್ತದೊತ್ತಡ ಈ ಸಮಸ್ಯೆ ಇರೋರು ಸ್ವಲ್ಪ ಹುಷಾರಾಗಿರಬೇಕು.
ಚುಪಾದ ವಸ್ತು ಬಳಕೆ ಮಾಡುವಾಗ ಜಾಗ್ರತೆಯಿಂದಿರಿ. ಸಾಕಷ್ಟು ನೀರು ಕುಡಿಯಿರಿ. ಮಸಾಲೆಯುಕ್ತ ಪದಾರ್ಥದಿಂದ ಸ್ವಲ್ಪ ದೂರ ಇರಿ. ಇನ್ನು ಅದೃಷ್ಟ ಬಣ್ಣ ಕೆಂಪು ಮತ್ತು ಮರೂನ್. ಅದೃಷ್ಟ ಸಂಖ್ಯೆ 9, 18, 27. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆ. ಅಶುಭ ಸಮಯ ಸಂಜೆ 7:30 ರಾತ್ರಿ 9 ಗಂಟೆ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡೋದು, ಸುಬ್ರಹ್ಮಣ್ಯ ಅಷ್ಟಕ ಪಠಿಸೋದು ಸಂಕಷ್ಟವನ್ನು ದೂರ ಮಾಡುತ್ತೆ. ಇನ್ನು ಹನುಮಂತ ದರ್ಶನ ಮಾಡಬೇಕು. ಆಂಜನೇಯ ಸ್ವಾಮಿಗೆ ಕೆಂಪು ಹೂನ ಅರ್ಪಿಸಬೇಕು. ಓಂ ಅಂ ಅಂಗಾರಕಾಯ ನಮಃ ಮಂತ್ರನ 21 ಬಾರಿ ಜಪಿಸಿ. ವಿಶೇಷವಾಗಿ ನಿಮ್ಮ ಮನಸ್ಸಿನ ಶಕ್ತಿಯೇ ನಿಮಗೆ ಗೆಲುವು ತಂದುಕೊಡುತ್ತೆ. ಅಡೆತಡೆಗಳು ಎಷ್ಟೇ ಬಂದ್ರೂ ನಿಮ್ಮ ಗುರಿಯಿಂದ ಅದು ಹಿಂದೆ ಸರಿದು ಬಿಡುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ಶುಭದಾಯಕ ದಿನ ಅಂತ ಹೇಳ್ಬೋದು. ದೂರದ ಆಲೋಚನೆ ನಿಮಗೆ ಬಹಳ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ವ್ಯಕ್ತಿತ್ವ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದರೆ ನೀವು ಬಹಳ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀರಾ. ಯಾವುದೇ ಸಮಸ್ಯೆಯನ್ನ ವಿಶಾಲ ಮನೋಭಾವದಿಂದ ನೋಡ್ತೀರಾ. ಧಾರ್ಮಿಕ ಕಾರ್ಯಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತೀರಾ. ಗುರು ಹಿರಿಯರ ಮಾರ್ಗದರ್ಶನದಿಂದ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಅತಿಯಾದ ಉದಾರ ಮನೋಭಾವನ ಬಿಡಬೇಕು. ಅದಕ್ಕೆ ಒಳಗಾಗಿ ನೀವು ಹೆಚ್ಚು ಭರವಸೆಯನ್ನು ನೀಡಬೇಡಿ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಗೌರವ ಮತ್ತು ಮನ್ನಣೆ ಸಿಗುವ ಕಾಲವಿದೆ. ನಿಮ್ಮ ಕಾರ್ಯದಕ್ಷತೆನ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಶಿಕ್ಷಣ, ಕಾನೂನು ಅಥವಾ ಧಾರ್ಮಿಕ ಸಂಸ್ಥೆ ಇದರಲ್ಲೆಲ್ಲ ಕೆಲಸ ಮಾಡೋರಿಗೆ ಬಹಳ ಯಶಸ್ವಿ ದಿನ ಅಂತ ಹೇಳ್ಬೋದು. ಇನ್ನು ವಿದೇಶ ವ್ಯವಹಾರ ಅಥವಾ ದೂರದ ಊರಿಗೆ ಸಂಪರ್ಕದಿಂದ ಲಾಭವಾಗೋ ಸಾಧ್ಯತೆ ಇದೆ. ಸಣ್ಣ ಹೂಡಿಕೆಗೆ ಸೂಕ್ತ ಸಮಯ ಇದು. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ತಯಾರಿ ನಡೆಸೋರಿಗೆ ಶುಭ ಸುದ್ದಿ ಸಿಗತ್ತೆ. ಲೇಖಕರು ಅಥವಾ ಸಂಶೋಧಕರಿಗೆ ಹೊಸ ಆಲೋಚನೆಗಳು ಸುಲಭವಾಗಿ ಮೂಡುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಆದಾಯದ ಹರಿವು ಹೆಚ್ಚಾಗಿರುತ್ತೆ. ಈ ಹಿಂದೆ ಮಾಡಿದ ಹೂಡಿಕೆಯಿಂದ ಉತ್ತಮ ಲಾಭ ಕೂಡ ಬರುತ್ತೆ. ಇನ್ನು ದಾನ ಧರ್ಮ, ಶುಭ ಕಾರ್ಯಕ್ಕೆ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಮನೆಯಲ್ಲಿ ಹಿರಿಯರ ಆರೋಗ್ಯಕ್ಕೆ ಸ್ವಲ್ಪ ಹಣ ಖರ್ಚಾಗತ್ತೆ. ಚಿನ್ನ ಅಥವಾ ದೀರ್ಘಕಾಲದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲು ಬಹಳ ಯೋಚನೆ ಮಾಡ್ತೀರಾ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಪ್ರವಾಸ ಬಗ್ಗೆ ಮಾತುಕತೆ ನಡೆಸ್ತೀರಾ. ಪರಸ್ಪರ ಗೌರವ ಹೆಚ್ಚಾಗತ್ತೆ. ತಂದೆ ಅಥವಾ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಪ್ರೇಮಿಗಳಿಗೆ ಬಹಳ ಸಾಮಾನ್ಯವಾದ ದಿನ. ಪ್ರಬುದ್ಧತೆಯಿಂದ ವರ್ತಿಸ್ತೀರಾ. ಇನ್ನು ಆರೋಗ್ಯ ನೋಡೋದಾದ್ರೆ ಲಿವರ್ ರೋಗ, ಕಾಲಿನ ನೋವು ಕಾಣಿಸ್ಕೊಳ್ಳುತ್ತೆ. ಜಾಗರೂಕತೆ ಸಿಹಿ ಪದಾರ್ಥದಿಂದ ಸೇವನೆಯಿಂದ ದೂರ ಇರಬೇಕು. ಇನ್ನು ಪ್ರಾಣಾಯಾಮ ಮತ್ತು ಸ್ವಲ್ಪ ಸಮಯ ಧ್ಯಾನ ಮಾಡೋದು ಮಾನಸಿಕ ಧೈರ್ಯವನ್ನು ಹೆಚ್ಚಿಸುತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತು ಕೇಸರಿ. ಅದೃಷ್ಟ ಸಂಖ್ಯೆ 3, 9, 12. ಶುಭ ಸಮಯ ಮಧ್ಯಾಹ್ನ 12:30 2 ಗಂಟೆ. ಅಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:30. ಇನ್ನು ವಿಶೇಷ ಪರಿಹಾರ ದಕ್ಷಿಣಾಮೂರ್ತಿ ಆರಾಧನೆ ಮಾಡೋದು, ಗುರುವಿನ ಸ್ಮರಣೆ ಮಾಡೋದು ಬಹಳ ಒಳ್ಳೆಯದನ್ನು ಮಾಡುತ್ತೆ. ಹಳದಿ ಬಣ್ಣದ ವಸ್ತು ದಾನ ಮಾಡಿ. ಓಂ ಬೃಂ ಬೃಹಸ್ಪತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಸತ್ಯದ ಹಾದಿ ಯಾವಾಗಲೂ ಕಠಿಣವಾಗಿರುತ್ತೆ, ಆದರೆ ಅದು ನಿಮಗೆ ಶಾಶ್ವತವಾಗಿ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ನೀವು ಪ್ರಾಮಾಣಿಕತೆಯಿಂದ ಇದ್ದರೆ ಬಹಳ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ಕಾರ್ಯನಿರ್ವಹತೆಯ ಇಂದ ಜಯ ತರುವ ದಿನ. ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಅವುಗಳನ್ನು ನಿಭಾಯಿಸುವಲ್ಲಿ ನಿಮ್ಮ ಸಾಮರ್ಥ್ಯ ಹೆಚ್ಚಾಗತ್ತೆ. ಇನ್ನು ವೈಯಕ್ತಿಕ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಬಹಳ ಪ್ರಾಯೋಗಿಕವಾಗಿ ಯೋಚನೆ ಮಾಡ್ತೀರಾ. ಭಾವನೆಗಳಿಂದ ಕೆಲಸನ ಹೆಚ್ಚಿಸ್ತೀರಾ. ಇನ್ನು ಆ ಕೆಲಸಕ್ಕೆ ಆದ್ಯತೆ ಕೂಡ ನೀಡ್ತೀರಾ. ನಿಮ್ಮ ತಾಳ್ಮೆ ಮತ್ತು ಸತತ ಪ್ರಯತ್ನದಿಂದ ಕಠಿಣ ಗುರಿಗಳನ್ನು ತಲುಪಿಸಲು ಸಹಾಯ ಮಾಡುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಮಾನಸಿಕ ದಣಿವು ಉಂಟಾಗ್ಬೋದು. ಹಾಗಾಗಿ ಸ್ವಲ್ಪ ಏಕಾಂಗಿಯಾಗಿ ನೀವು ಇಷ್ಟಪಡೋಕ್ಕೆ ಹೋಗ್ತೀರಾ. ಆದರೆ ಕುಟುಂಬದವರು ಅಲಕ್ಷಿಸಬೇಡಿ. ಅವಾಗ ಅವ್ರಿಗೆ ಏನಾಗುತ್ತೆ, ನಿಮ್ಮ ಮೇಲೆ ಭಿನ್ನ ಅಭಿಪ್ರಾಯ ಮೂಡುತ್ತೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ನೀವು ನಿಷ್ಠೆಯಿಂದ ಕಚೇರಿಯಲ್ಲಿ ಕೆಲಸ ಮಾಡ್ತೀರಾ. ಹಾಗಾಗಿ ನಿಮಗೆ ಉನ್ನತ ಸ್ಥಾನಮಾನ, ಮೆಚ್ಚುಗೆನೂ ಸಿಗತ್ತೆ. ತಾಂತ್ರಿಕ ಉತ್ಪಾದನೆ, ಮ್ಯಾನುಫ್ಯಾಕ್ಚರಿಂಗ್ ಈ ಕ್ಷೇತ್ರ, ಕಬ್ಬಿಣ ಉದ್ಯಮ ಇದರಲ್ಲೆಲ್ಲ ವಿಶೇಷ ಲಾಭ ಇದೆ. ಇನ್ನು ಹಳೆ ಹೂಡಿಕೆ ಅಥವಾ ಬಾಕಿ ಉಳಿದಿರೋ ವ್ಯವಹಾರನ ಪೂರ್ತಿಗೊಳಿಸ್ತೀರ. ಇವತ್ತು ದೀರ್ಘಕಾಲದ ಲಾಭ ಒಪ್ಪಂದಗಳಿಗೆ ಸಹಿ ಆಗ್ತೀರಾ. ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ತೀರಾ. ಭಾಳ ಉತ್ತಮ ಫಲ ಸಿಗತ್ತೆ. ಆದಾಯ ನಿರೀಕ್ಷೆಯಲ್ಲಿರ್ತೀರಾ.
ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಹುಷಾರಾಗಿರ್ಬೇಕು ಇವತ್ತು. ಉಳಿತಾಯಕ್ಕೆ ಬಹಳ ಒತ್ತು ನೀಡಬೇಕು. ಆದಾಯ ತೃಪ್ತಿಯಾಗಿರುತ್ತೆ. ರಿಯಲ್ ಎಸ್ಟೇಟು ಅಥವಾ ಆಸ್ತಿ ಈ ಮಾರಾಟದಿಂದ ಬಹಳ ಧನಲಾಭ ಆಗೋ ಸಾಧ್ಯತೆ ಇದೆ. ಇನ್ನು ಅನಗತ್ಯ ಖರ್ಚನ್ನ ನಿಲ್ಲಿಸಬೇಕು. ಅದರಲ್ಲಿ ನೀವು ಯಶಸ್ವಿ ಕೂಡ ಆಗ್ತೀರಾ ಇವತ್ತು. ಹಳೆಯ ಸಾಲ ತೀರಿಸಲು ಬಹಳ ಉತ್ತಮ ದಿನ. ಸಂಜೆ ವೇಳೆಗೆ ಅತಿಯಾದ ರಿಸ್ಕ್ ಇರುವ ಹೂಡಿಕೆನ ಮಾಡಕ್ ಹೋಗ್ಬೇಡ್ರಿ, ಬಹಳ ಲಾಸ್ ತಂದು ಕೊಡುತ್ತೆ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕತೆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸ್ತೀರಾ. ಅದ್ರ ನಡುವೆ ನಂಬಿಕೆ ಹೆಚ್ಚಾಗತ್ತೆ. ಮನೆ ಹಿರಿಯರ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಅವರ ಅನುಭವದ ಮಾತು ದಾರಿದೀಪ ಆಗುತ್ತೆ. ಇನ್ನು ಪ್ರೇಮಿಗಳಿಗೆ ಸಾಮಾನ್ಯವಾದ ದಿನ ಅಂತ ಹೇಳ್ಬೋದು. ಪ್ರೇಮಕ್ಕಿಂತ ಪರಸ್ಪರ ಗೌರವ ಹೆಚ್ಚಿಗೆ ಆದ್ಯತೆ ನೀಡಬೇಕು. ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ಮೇಲೆ ನಿಗಾ ಇಡಬೇಕು. ಮೊಣಕಾಲು ನೋವು, ಕೀಲ್ ನೋವು ಈ ಸಮಸ್ಯೆ ಇರೋರು ಶೀತ ಗಾಳಿಗೆ ಮೈಯೊಡ್ಡಕ್ಕೆ ಹೋಗಬೇಡಿ. ಇನ್ನು ಲಘು ವ್ಯಾಯಾಮ ಮಾಡೋದು, ಎಣ್ಣೆ ಮಸಾಲೆ ಪದಾರ್ಥ ಕಡಿಮೆ ಇರೋ ಆಹಾರ ಸೇವನೆ ಮಾಡೋದು ಆರೋಗ್ಯನ ವೃದ್ಧಿ ಮಾಡುತ್ತೆ. ಇನ್ನು ಅದೃಷ್ಟ ಬಣ್ಣ ನೀಲಿ ಮತ್ತೆ ಕಪ್ಪು. ಅದೃಷ್ಟ ಸಂಖ್ಯೆ 8, 17, 26. ಶುಭ ಸಮಯ ಮಧ್ಯಾಹ್ನ 1:45ರಿಂದ 3:15. ಅಶುಭ ಸಮಯ 3 ಗಂಟೆಯಿಂದ 4:15. ವಿಶೇಷ ಪರಿಹಾರ ನೋಡೋದಾದ್ರೆ ಶನಿ ದೇವನ ಪ್ರಾರ್ಥನೆ ಮಾಡೋದು, ಶನಿ ಸ್ತೋತ್ರ ಪಠಿಸೋದು, ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚೋದು ಬಹಳ ಒಳ್ಳೆಯದು. ಕಾರ್ಮಿಕರಿಗೆ, ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ದಾನ ಮಾಡೋದು, ಅನ್ನದಾನ ಮಾಡೋದು ಬಹಳ ಒಳ್ಳೆಯದು. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರನ 108 ಬಾರಿ ಜಪಿಸ್ಬೇಕು. ಇನ್ನು ಕಠಿಣ ಪರಿಶ್ರಮ ನಿಮ್ಮ ಅದೃಷ್ಟ ಬಾಗಿಲು ತೆರೆಯುತ್ತೆ. ಸೋಮಾರಿತನನ ಕೈ ಬಿಟ್ರೆ ಕ್ರಿಯಾಶೀಲರಾದ್ರೆ ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಕ್ರಿಯಾಶೀಲತೆಯಿಂದ ದಿನ ಇರುತ್ತೆ. ಸಮಾಜಕ್ಕಾಗಿ ಏನನ್ನಾದ್ರೂ ಮಾಡೋ ಹಂಬಲ ನಿಮ್ಮಲ್ಲಿರುತ್ತೆ. ಹೊಸ ಸಂಶೋಧನೆಯಲ್ಲಿ ನೀವು ತೊಡಗಿಕೊಳ್ತೀರಾ. ವೈಯಕ್ತಿಕ ಮತ್ತು ಸಾಮಾಜಿಕ ಸ್ಥಿತಿ ನೋಡೋದಾದ್ರೆ ಬಹಳ ಸ್ವತಂತ್ರವಾಗಿ ಯೋಚನೆ ಮಾಡ್ತೀರಾ. ಯಾರ ಒತ್ತಡಕ್ಕೂ ನೀವು ಮಣಿಯೋದೇ ಇಲ್ಲ. ಹಾಗಾಗಿ ನಿರ್ಧಾರ ತೆಗೆದುಕೊಳ್ತೀರಾ. ಇನ್ನು ಹೊಸ ಗೆಳೆಯರ ಭೇಟಿ ಸಾಧ್ಯವಾಗುವ ಯೋಗ ಇದೆ. ನಿಮ್ಮ ವಿಚಾರಧಾರ ಇತರರನ್ನು ಹೊಸ ದಾರಿಗೆ ತೋರಿಸುತ್ತೆ. ಇನ್ನು ಅತಿಯಾದ ಹಠಮಾರಿತನ ಕೆಲವೊಮ್ಮೆ ನಿಮ್ಮನ್ನೇ ಒಂಟಿ ಮಾಡಿಸ್ಬಿಡುತ್ತೆ. ಎಲ್ಲರೊಂದಿಗೆ ಬೆರೆತು ಕೆಲಸ ಮಾಡೋದು ಪ್ರಯತ್ನ ಮಾಡಬೇಕು. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅನುಕೂಲಕರವಾದ ವಾತಾವರಣ ಇರುತ್ತೆ. ತಂಡದ ನೇತೃತ್ವ ವಹಿಸುವ ಅವಕಾಶ ಸಿಗತ್ತೆ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಮಾಧ್ಯಮ, ಇನೋವೇಷನ್ ಇಲ್ಲೆಲ್ಲ ಕೆಲಸ ಮಾಡೋರಿಗೆ ಬಹಳ ಶುಭ ಸುದ್ದಿ. ಇನ್ನು ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಆನ್ಲೈನ್ ವ್ಯವಹಾರ ಮಾಡೋರಿಗೆ ಬಹಳ ಲಾಭ ಇದೆ. ಸಂಜೆ ಸೇವಾ ಸಂಸ್ಥೆ ಇದರಲ್ಲೆಲ್ಲ ತೊಡಕೊಂಡ್ರೆ ಗೌರವ ಪುರಸ್ಕಾರನೂ ಹೆಚ್ಚಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಏರಿಳಿತಗಳು ಯಾವಾಗಲೂ ಇದ್ದೇ ಇರುತ್ತೆ. ಅನಿರೀಕ್ಷಿತ ಸ್ನೇಹಿತರ ಸಹಾಯದಿಂದ ಹಣದ ನೆರವು ಆಗುತ್ತೆ. ಸಾಮಾಜಿಕ ಕೆಲಸಗಾಗಿ, ಆಧುನಿಕ ಗ್ಯಾಜೆಟ್ಗಾಗಿ ಖರೀದಿ ಮಾಡ್ತೀರಾ. ಹಾಗೆ ಯಾವುದೋ ದೊಡ್ಡ ಮಟ್ಟದ ಆರ್ಥಿಕ ಹೊಣೆಯನ್ನ ವಹಿಸ್ಕೊಳ್ಳಕ್ ಹೋಗ್ಬೇಡಿ. 2 ಬಾರಿ ಯೋಚಿಸಿ. ಇನ್ನು ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಸಂಗಾತಿ ನಿಮ್ಮ ಆಲೋಚನೆಗೆ ಸಂಪೂರ್ಣ ಬೆಂಬಲ ನೀಡ್ತಾರೆ. ನಿಮ್ಮ ನಡುವೆ ಏನೇ ಬಾಂಧವ್ಯ ಇದ್ರೆ ಅದು ಹೊಸ ತಿರುವು ಪಡ್ಕೊಳ್ಳುತ್ತೆ. ಇನ್ನು ಸ್ನೇಹಿತರೊಂದಿಗೆ ಕಳೆಯುವ ಸಮಯ ನಿಮಗೆ ಮಾನಸಿಕ ಉಲ್ಲಾಸನ ತಂದುಕೊಡುತ್ತೆ. ಪ್ರೇಮಿಗಳಿಗೆ ಬಹಳ ಮಧುರವಾದ ದಿನ. ಪ್ರೀತಿಯಲ್ಲಿ ಹೊಸತನನ ಕಾಣ್ತೀರಾ. ಇನ್ನು ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಕಾಲು ಅಥವಾ ಪಾದದ ಭಾಗದಲ್ಲಿ ಸಣ್ಣ ನೋವು ಕಾಣಿಸ್ಬೋದು. ಮಾನಸಿಕವಾಗಿ ಸ್ವಲ್ಪ ಉದ್ವೇಗ ಇರುತ್ತೆ. ಶುಭ ಗಾಳಿ, ಸ್ವಲ್ಪ ಹೊತ್ತು ನಡೆಯೋದು, ಸಂಗೀತ ಕೇಳೋದು ಇದೆಲ್ಲ ಒಳ್ಳೆಯದು. ಇನ್ನು ಅದೃಷ್ಟ ಬಣ್ಣ ನೋಡೋದಾದ್ರೆ ನೀಲಿ ಮತ್ತು ನೇರಳೆ. ಅದೃಷ್ಟ ಸಂಖ್ಯೆ 4, 11, 22. ಶುಭ ಸಮಯ ಮಧ್ಯಾಹ್ನ 2:15ರಿಂದ ಸಂಜೆ 4 ಗಂಟೆ. ಅಶುಭ ಸಮಯ ಬೆಳಗ್ಗೆ 9ರಿಂದ 10:30. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಹನುಮಾನ್ ಚಾಲೀಸ ಪಠಿಸೋದು, ಆಂಜನೇಯನಿಗೆ ಬೆಣ್ಣೆ ಸಮರ್ಪಿಸೋದು ಇದೆಲ್ಲ ಅಡೆತಡೆಗಳನ್ನು ನಿವಾರಿಸುತ್ತೆ. ಇನ್ನು ಅಂಗವಿಕಲರಿಗೆ ಅಥವಾ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯನ ಮಾಡಬೇಕು. ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ಚರಾಯ ನಮಃ ಮಂತ್ರ 21 ಬಾರಿ ಜಪಿಸಿದ್ರೆ ಬಹಳ ಒಳ್ಳೇದಾಗತ್ತೆ. ಇನ್ನು ನಿಮ್ಮ ವಿಶಾಲ ಮನೋಭಾವದಿಂದ ಯಶಸ್ಸು ನಿಮ್ಮದಾಗತ್ತೆ. ಇವತ್ತು ಕಿರಿದಾದ ಆಲೋಚನೆಯನ್ನು ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಾನಸಿಕವಾಗಿ ಮತ್ತು ಆತ್ಮಾವಲೋಕನದ ದಿನ. ಹೊರಗಿನ ಗದ್ದಲ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳಲು ಇದು ಸಕಾಲ. ವೈಯಕ್ತಿಕ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ಬಹಳ ಮೃದು ಸ್ವಭಾವದವರಾಗಿರ್ತೀರ. ಇತರರ ಕಷ್ಟಕ್ಕೆ ಸ್ಪಂದಿಸುವ ನಿಮ್ಮ ಗುಣ ಎಲ್ಲೆಡೆ ಮೆಚ್ಚುಗೆ ಸಿಗತ್ತೆ. ಇನ್ನು ಕಲ್ಪನಾ ಶಕ್ತಿ ಬಹಳ ಅದ್ಭುತವಾಗಿರುತ್ತೆ ನಿಮಗೆ.
ಕಲಾವಿದರು, ಕವಿಗಳು, ಲೇಖಕರಿಗೆ ಇವತ್ತು ಸ್ಫೂರ್ತಿದಾಯಕ ದಿನ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ಎಚ್ಚರದಿಂದಿರಬೇಕು. ಅತಿಯಾಗಿ ಹಗಲ್ಗನಸು ಕಾಣೋದು ಬೇಡ. ಪ್ರಾಯೋಗಿಕವಾಗಿ ಯೋಚನೆ ಮಾಡಿ, ವಾಸ್ತವದ ಕಡೆ ಗಮನ ಇರಿ, ಯಾರನ್ನೂ ಅತಿಯಾಗಿ ನಂಬಿ ಮೋಸ ಹೋಗದಂತೆ ಎಚ್ಚರ ಇರಿ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ, ದೂರದ ಊರುಗಳಿಂದ ಸಂಬಂಧಿಕರ ಕೆಲಸಗಳು ಸುಗಮವಾಗಿ ನಡೆಯುತ್ತೆ. ಚಾರಿಟಿ, ಆಸ್ಪತ್ರೆ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ತೃಪ್ತಿ ದಿನ ಅಂತ ಹೇಳ್ಬೋದು. ರಫ್ತು, ಆಮದು ಈ ವ್ಯವಹಾರದಲ್ಲಿ ತೊಡಕೊಂಡವರಿಗೆ ಉತ್ತಮ ಲಾಭ ನಿರೀಕ್ಷೆ ಇದೆ. ಇನ್ನು ಹೂಡಿಕೆಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿರೋರು ಅದಕ್ಕೆ ಪೂರಕವಾದ ದಾಖಲೆ ಅಥವಾ ಶುಭ ಸುದ್ದಿ ಸಿಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಇವತ್ತು ಆದಾಯ ಮತ್ತೆ ಖರ್ಚು ಸಮಾನವಾಗಿರುತ್ತೆ. ಧಾರ್ಮಿಕ ಕೆಲಸಕ್ಕೆ ಅಥವಾ ಹಳೆಯ ಹೂಡಿಕೆ, ಬಾಕಿ ಹಣ, ಸ್ವಲ್ಪ ಹಣ ಲಾಭ ಬರೋ ಸಾಧ್ಯತೆ ಇದೆ. ದಾನ ಧರ್ಮಕ್ಕೆ, ದೇವಸ್ಥಾನಕ್ಕೆ, ವೈದ್ಯಕೀಯ ತಪಾಸಣೆಗೆ ಸ್ವಲ್ಪ ಹಣ ಖರ್ಚಾಗತ್ತೆ. ಆಮೇಲೆ ದೊಡ್ಡ ಮೊತ್ತದ ಹಣನ ವ್ಯವಹಾರ ಮಾಡುವಾಗ ಮನೆಯ ಹಿರಿಯರ ಸಲಹೆ ಪಡೆಯೋದು ಬಹಳ ಉತ್ತಮ. ಇನ್ನು ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ, ಕುಟುಂಬದಲ್ಲಿ ಶಾಂತಿ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬೆಂಬಲ ವೃದ್ಧಿ ಆಗತ್ತೆ. ಪರಸ್ಪರ ಮನಸ್ಸು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಪ್ರೇಮಿಗಳಿಗೆ ಬಹಳ ಸುಂದರವಾದ ದಿನ. ನಿಮ್ಮ ಸಂಬಂಧದಲ್ಲಿ ಹೊಸ ಭರವಸೆ ಮೂಡುತ್ತೆ. ಮಕ್ಕಳ ನಡವಳಿಕೆಯಿಂದ ಮಾನಸಿಕ ತೃಪ್ತಿ, ಸಂತೋಷ ಉಂಟಾಗತ್ತೆ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ, ಕಾಲಲ್ಲಿ ಊತ, ನಿದ್ರಾಹೀನತೆ, ಕಣ್ಣಿನ ಸಮಸ್ಯೆ ಕಾಣಿಸ್ಕೊಳ್ಬಹುದು. ನೀರಿನಿಂದ ಹರಡುವ ಸೋಂಕಿನಿಂದ ಎಚ್ಚರ ಇರಿ. ರಾತ್ರಿ ಮಲಗೋ ಮುಂಚೆ ಧ್ಯಾನ ಮಾಡೋದು, ಉಪ್ಪು ನೀರಿನಿಂದ ಪಾದ ತೊಳೆಯೋದು ಇದೆಲ್ಲ ನಿಮಗೆ ಆರಾಮ್ ತಂದು ಕೊಡುತ್ತೆ. ಇನ್ನು ಅದೃಷ್ಟ ಬಣ್ಣ ಹಳದಿ ಮತ್ತು ಸಮುದ್ರ ನೀಲಿ. ಅದೃಷ್ಟ ಸಂಖ್ಯೆ 3, 7 ಮತ್ತು 12. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆ. ಅಶುಭ ಸಮಯ ಮಧ್ಯಾಹ್ನ 3ರಿಂದ 4:30. ವಿಶೇಷ ಪರಿಹಾರ ನೋಡೋದಾದ್ರೆ, ನಿಮ್ಮ ಕುಲದೇವರು ಅಥವಾ ಸದ್ಗುರು ಸ್ಮರಣೆ ಮಾಡಿ, ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ದರ್ಶನ ಮಾಡೋದು ಬಹಳ ಅತ್ಯಂತ ಶುಭಕರ. ಇನ್ನು ಅನಾಥಾಶ್ರಮಗಳಿಗೆ, ಬಡ ಮಕ್ಕಳಿಗೆ ಹಣ್ಣು ದಾನ ಮಾಡೋದು, ಓಂ ಬೃಂ ಬೃಹಸ್ಪತಿ ನಮಃ ಎಂಬ ಮಂತ್ರನ 21 ಬಾರಿ ಜಪಿಸೋದು ಬಹಳ ಉತ್ತಮ. ಕ್ಷಮೆ, ತಾಳ್ಮೆ ಇದೆಲ್ಲ ದೊಡ್ಡ ಆಯುಧಗಳು. ಇಂದು ಯಾರೊಂದಿಗೂ ದ್ವೇಷ ಸಾಧಿಸೋದ್ರಿಂದ ಪ್ರೀತಿಯಿಂದ ಗೆಲ್ತೀರಾ ಎಲ್ಲರನ್ನ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 28 ಏಪ್ರಿಲ್ 2026 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆ ಹಾಗೂ ದೃಢ ಸಂಕಲ್ಪ ಎಲ್ಲವನ್ನು ಚೆನ್ನಾಗಿ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ದಿನಾಲೂ ದಿನ ಭವಿಷ್ಯಗಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.